ನಿಮ್ಮ ಮನೆಯಲ್ಲಿ LPG ಮತ್ತು PNG ಎರಡೂ ಸಂಪರ್ಕ ಇದೆಯಾ? ಹಾಗಾದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಗ್ಯಾಸ್ ಸಂಪರ್ಕಕ್ಕೆ ಕತ್ತರಿ ಬೀಳಬಹುದು. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. PNG ಅಂದರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಪೈಪ್ಲೈನ್ ಮೂಲಕ ಗ್ಯಾಸನ್ನು ಬಳಸ್ತಾ ಇದ್ದೀರಾ, ಅದು PNG. ಜೂನ್ 1, 2026ರಿಂದ ಅಡುಗೆ ಅನಿಲ ನಿಯಮಗಳಲ್ಲಿ ಸರ್ಕಾರ ಭಾರೀ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ ಪ್ರತಿ ಮನೆಗೆ ಒಂದೇ ಸಂಪರ್ಕ ಕಡ್ಡಾಯವಾಗಿದೆ. ಅನಿಲ ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ PNG ಸಂಪರ್ಕ ಹೊಂದಿರುವ ಮನೆಗಳಿಗೆ LPG ಸಿಲಿಂಡರ್ ಸೌಲಭ್ಯ ಇರುವುದಿಲ್ಲ. ಈ ಹೊಸ ನಿಯಮಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸರ್ಕಾರದ ಹೊಸ ಆದೇಶದ ಪ್ರಕಾರ ಒಂದು ವಿಳಾಸದಲ್ಲಿ ಕೇವಲ ಒಂದು ಅನಿಲ ಸಂಪರ್ಕಕ್ಕೆ ಮಾತ್ರ ಅವಕಾಶವಿದೆ. ನೀವು PNG ಮತ್ತು LPG ಎರಡನ್ನೂ ಹೊಂದಿದ್ದರೆ ನಿಮ್ಮ LPG ಸಂಪರ್ಕ ರದ್ದಾಗಬಹುದು ಅಥವಾ ನಿರ್ಬಂಧಕ್ಕೊಳಗಾಗಬಹುದು. PNG ಲಭ್ಯವಿರುವ ಕಡೆಗಳಲ್ಲಿ LPG ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ತೈಲ ಕಂಪನಿಗಳು ಈಗಾಗಲೇ ಪರಿಶೀಲನೆ ಆರಂಭಿಸಿವೆ. ನಿಯಮ ಪಾಲಿಸದಿದ್ದರೆ ಅನಿಲ ಸಂಪರ್ಕ ತಾತ್ಕಾಲಿಕವಾಗಿ ಕಡಿತಗೊಳ್ಳಲಿದೆ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಹೊಂದಿದ್ರೆ ನಿಮ್ಮ LPG ಗ್ಯಾಸ್ ರದ್ದು ಮಾಡ್ತಾರೆ. ನೀವು ಎರಡರಲ್ಲಿ ಒಂದನ್ನ ಮಾತ್ರ ಬಳಸಬೇಕು. ಸಬ್ಸಿಡಿಗಳನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವುದು ಸರ್ಕಾರದ ಮುಖ್ಯ ಗುರಿ. ಅನೇಕರು ಎರಡು ಸೌಲಭ್ಯಗಳನ್ನು ಬಳಸುತ್ತಿದ್ದು ಇದು ಸಂಪನ್ಮೂಲಗಳ ದುರುಪಯೋಗಕ್ಕೆ ಕಾರಣವಾಗಿದೆ. ಈಗ ಈ ಹೊಸ ವ್ಯವಸ್ಥೆಯಿಂದ ಅನಗತ್ಯ ಬಳಕೆಗೆ ಕಡಿವಾಣ ಬೀಳಲಿದೆ. PNG ಸಂಪರ್ಕದ ಕಡೆಗೆ ಜನರನ್ನು ಆಕರ್ಷಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದ್ದು ಇಂಧನ ಉಳಿತಾಯಕ್ಕೂ ಇದು ದೊಡ್ಡ ಉತ್ತೇಜನ ನೀಡಲಿದೆ. ಈಗ ಸರ್ಕಾರ ಹೆಚ್ಚಾಗಿ PNG ಸಂಪರ್ಕವನ್ನು ಹೆಚ್ಚು ಮಾಡೋಕ್ಕೋಸ್ಕರ ಈ ರೂಲ್ಸನ್ನು ತರ್ತಾ ಇದೆ. ಜಾಸ್ತಿ ಪೈಪ್ಡ್ ನ್ಯಾಚುರಲ್ ಗ್ಯಾಸನ್ನೇ ಬಳಸುವ ಉದ್ದೇಶದಿಂದ ಸರ್ಕಾರ ಇದಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ. LPGಯಿಂದ PNGಗೆ ಬದಲಾಯಿಸಿಕೊಳ್ಳುವ ಗ್ರಾಹಕರಿಗೆ ಸರ್ಕಾರವು ವರ್ಗಾವಣೆ ವೋಚರ್ ನೀಡಲಿದೆ. ಭವಿಷ್ಯದಲ್ಲಿ ನೀವು PNG ಸೌಲಭ್ಯವಿಲ್ಲದ ಪ್ರದೇಶಕ್ಕೆ ಸ್ಥಳಾಂತರಿಸಿದರೆ ಈ ವೋಚರ್ ಬಳಸಿ ಸುಲಭವಾಗಿ LPG ಸಂಪರ್ಕವನ್ನು ಮರಳಿ ಪಡೆಯಬಹುದು. ಈ ಸೌಲಭ್ಯವು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಮಾಡಲಾಗಿದೆ. ನೀವು PNG ವ್ಯವಸ್ಥೆ ಇರುವ ಕಡೆ ನಿಮ್ಮ ಮನೆ ಇದ್ದು ನೀವು ನೆಕ್ಸ್ಟ್ ಮನೆ ಚೇಂಜ್ ಮಾಡಿದಾಗ ಅಲ್ಲಿ PNG ವ್ಯವಸ್ಥೆ ಇಲ್ಲ ಅಂದರೆ ನಿಮಗೊಂದು ವೋಚರ್ ಕೊಡ್ತಾರೆ. ಅದರಿಂದ ನೀವು ಅಲ್ಲಿ ಬೇರೆ ಕಡೆ ಹೋದಾಗ ನೀವು ಅಲ್ಲಿ LPGಯನ್ನು ಸುಲಭವಾಗಿ ಪಡಿಬಹುದು. ಸಿಲಿಂಡರ್ ಕೊರತೆ ನೀಗಿಸಲು ನಗರಗಳಲ್ಲಿ ಈಗ ಎರಡನೇ ಸಿಲಿಂಡರ್ ಬುಕ್ಕಿಂಗಾಗಿ ಕನಿಷ್ಠ 25 ದಿನಗಳ ಅಂತರ ಇರಬೇಕು. ಅದೇ ರೀತಿ ಹಳ್ಳಿಗಳಲ್ಲಿ ಈ ಅವಧಿಯನ್ನು 45 ದಿನಗಳಿಗೆ ನಿಗದಿಪಡಿಸಲಾಗಿದೆ. ಈ ಹೊಸ ನಿಯಮದ ಮೂಲಕ ಸಿಲಿಂಡರ್ಗಳ ಅತಿಯಾದ ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯಲ್ಲಿ ಮಾರಾಟವಾಗುವುದನ್ನು ತಡೆಗಟ್ಟಲು ಸರ್ಕಾರ ಮುಂದಾಗಿದೆ. ನೀವು ಕನಿಷ್ಠ 25 ದಿನಗಳ ನಂತರನೇ ಮತ್ತೊಂದು ಸಿಲಿಂಡರ್ನ ಬುಕ್ ಮಾಡಬೇಕು. ಹಳ್ಳಿಗಳಲ್ಲಿ ಇದ್ರೆ 45 ದಿನಗಳಿಗೆ ಇದನ್ನು ನಿಗದಿಪಡಿಸಲಾಗಿದೆ. ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಮನೆಗೆ ಬಂದಾಗ ಕೇವಲ ರಶೀದಿ ತೋರಿಸಿದರೆ ಸಾಲದು. ಬುಕ್ಕಿಂಗ್ ಸಮಯದಲ್ಲಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ವಿತರಕ್ಕೆ ತೋರಿಸುವುದು ಕಡ್ಡಾಯವಾಗಿದೆ. ಇದರಿಂದ ಮೋಸದ ಬುಕ್ಕಿಂಗ್ಗೆ ಸಂಪೂರ್ಣ ಬ್ರೇಕ್ ಬೀಳಲಿದ್ದು ನಿಮ್ಮ ಸಿಲಿಂಡರ್ ಬೇರೆಯವರ ಪಾಲಾಗುವ ಭಯ ಇರುವುದಿಲ್ಲ. ನೀವು ಸಿಲಿಂಡರ್ ಇಸ್ಕೋಬೇಕಾದ್ರೆ ಈಗಾಗಲೇ ಮಾಡ್ತಾ ಇದ್ದೀರಾ, ಅವರು ಸಿಲಿಂಡರ್ ಕೊಡ್ಬೇಕಾದ್ರೆ OTPಯನ್ನು ಕೇಳ್ತಾರೆ. ಆ OTPಯನ್ನು ತೋರಿಸಿ. ನೀವು PNG ಮತ್ತು LPG ಎರಡನ್ನೂ ಹೊಂದಿದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಸಂಪರ್ಕ ಮಾಹಿತಿಯನ್ನು ಪರಿಶೀಲಿಸಿ. ಅವಶ್ಯಕತೆ ಇದ್ದಲ್ಲಿ ಸ್ಥಳೀಯ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕಿಸಿ ಬದಲಾವಣೆ ಮಾಡಿಕೊಳ್ಳಿ. ನಿಯಮ ಪಾಲಿಸುವುದರಿಂದ ಸರ್ಕಾರ ನೀಡುವ ಸಬ್ಸಿಡಿ ಮತ್ತು ಸೌಲಭ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಪಡೆಯಬಹುದು. ಇಂಧನ ಪೂರೈಕೆಯನ್ನು ಸುಗಮಗೊಳಿಸಲು ಸರ್ಕಾರ ಮಾಡುತ್ತಿರುವ ಈ ಪ್ರಯತ್ನಕ್ಕೆ ಎಲ್ಲರೂ ಸಹಕರಿಸುವುದು ಅವಶ್ಯಕ. ಅನಿಲ ಸಂಪರ್ಕದಲ್ಲಿ ಪಾರದರ್ಶಕತೆ ತರಲು ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಈ ಬದಲಾವಣೆಗಳು ಆರಂಭದಲ್ಲಿ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು, ಆದರೆ ದೀರ್ಘಕಾಲದಲ್ಲಿ ಇಂಧನ ಭದ್ರತೆಗೆ ಇದು ಸಹಕಾರಿಯಾಗಿದೆ. ನಿಮ್ಮ ಮನೆಯ ಅನಿಲ ಸಂಪರ್ಕವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಸರ್ಕಾರದ ಹೊಸ ನಿಯಮಗಳಿಗೆ ಮನ್ನಣೆ ನೀಡಿ ಸುರಕ್ಷಿತವಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.